ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗೌರಿ ಅಮ್ಮರ ಜೊತೆ ಮಾತಾಡಬೇಕು ಅಂತ ಕರೆದು ಸುಮ್ಮನೆ ನಿಂತಿರ್ತಾಳೆ. ಈಗ ಅಮ್ಮರವರು, ಗೌರಿ ನಿನ್ನ ಜೊತೆ ಮಾತಾಡಬೇಕು, ಅರ್ಜೆಂಟಾಗಿ ಬಾ ಅಂತ ಹೇಳಿಬಿಟ್ಟು ಇವಾಗ ಸುಮ್ಮನೆ ನಿಂತಿದ್ಯಲ್ಲ ಅಂತ ಹೇಳಿದಾಗ ಗೌರಿ, ಹೇಳ್ತೀನಿ ಅಮ್ಮರ್, ಎಲ್ಲ ಹೇಳ್ತೀನಿ. ನನ್ನ ಜೀವನದಲ್ಲಿ ಯಾರು ಬೇಡ ಅಂತ ಬಿಟ್ಟು ಬಂದನೋ ಅವರೇ ಬೇಕು ಅನ್ನಿಸ್ತಾ ಇದೆ. ಒಂದು ಸಲ ಬೇಕು ಅನಿಸುತ್ತೆ, ಇನ್ನೊಂದು ಸಲ ಬೇಡ ಅನಿಸುತ್ತೆ. ಫುಲ್ ಕನ್ಫ್ಯೂಷನಲ್ಲಿದ್ದೀನಿ, ಒಂದು ಕ್ಲಾರಿಟಿಗೆ ಬರೋಕ್ಕಾಗ್ತಿಲ್ಲ. ಅದಕ್ಕೆ ನಿನ್ನ ಜೊತೆ ಮಾತಾಡಿದ್ರೆ ಏನಾದರೂ ಸಜೆಸ್ಟ್ ಮಾಡ್ತೀಯಾ ಅಂತ ನಿನ್ನನ್ನು ಕರೆದೆ ಅಂತ ಹೇಳಿದಾಗ ಅಮ್ಮೋರವರು, ಅದೇನು ಹೇಳು ಗೌರಿ, ನನ್ನ ಕಿವಿಯಾರ ಕೇಳಿ ಪಾವನ ಮಾಡ್ಕೊಂಡ್ಬಿಡ್ತೀನಿ. ಅದು ಸರಿ, ಈ ಸಮಸ್ಯೆಗೆಲ್ಲ ಯಾರು ಕಾರಣ ಅಂತ ಗೊತ್ತಾ ಅಂತ ಹೇಳಿದಾಗ ಗೌರಿ, ಹೌದು ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಆ ಶಂಕರ, ಐ ಮೀನ್ ಡೆವಿಲ್. ಅವರು ಬೇರೆ ಯಾರೂ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿದ ಗಂಡ. ಆದರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ, ಭೋವಿಗಂತೂ ಕ್ಲೂನೇ ಇಲ್ಲ. ಪ್ರೀತಿಸಿ ಮದುವೆ ಆಗಿ ಅನ್ಯೋನ್ಯವಾಗಿದ್ದು ನಾವು ಇವತ್ತು ದೂರ ದೂರ ಇದ್ದೀವಿ ಅಂತ ಹೇಳಿದಾಗ ಅಮ್ಮೋರವರು, ಅದೇನಾಯಿತು ಅಂತ ಸ್ವಲ್ಪ ಬಿಡಿಸೇಳು ಗೌರಿ ಅಂತ ಹೇಳಿದಾಗ ಗೌರಿ, ಹೇಳ್ತೀನಿ ಅಮರ್, ಎಲ್ಲನೂ ಹೇಳ್ತೀನಿ. ಈ ಶಂಕರ ಒಬ್ಬ ರಾಕ್ಷಸ, ಮನುಷ್ಯತ್ವನೇ ಇಲ್ಲ, ಸಾಕಿದ ಅಪ್ಪನ ಥರನೇ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಅವ್ರ ಜೊತೆ ಕಾಡಲ್ಲಿ 2 ದಿನ ಕಳೆದ್ನಲ್ಲ, ಆವಾಗಲೇ ಗೊತ್ತಾಗಿದ್ದು ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ, ಅವ್ರ ಮನಸ್ಸಲ್ಲಿ ಪ್ರೀತಿ ಆಳ ಅಗಲ ಎಷ್ಟು ಅಂತ ಆವಾಗಲೇ ಗೊತ್ತಾಗಿದ್ದು. ನಾ ಮದುವೆ ಆಗಿ 8 ವರ್ಷ ಆಯಿತು, ಜೊತೆಗಿದ್ದಿದ್ದು 1.5 ವರ್ಷ, ಬೇರೆಯಾಗಿ 6.5 ವರ್ಷ. ಆದರೆ ಅದೆಲ್ಲದಕ್ಕಿಂತ ಮೊನ್ನೆ ಕಾಡಲ್ಲಿ ಕಳೆದ್ನಲ್ಲ ಆ 2 ದಿನ, ಅದು ತುಂಬ ಪ್ರೀಷಿಯಸ್ ಅನಿಸುತ್ತೆ. ಅಮರ್, ನಾನು ಪ್ರೀತಿ ಅನ್ನೋ ಸಮುದ್ರದಲ್ಲಿ ಬಿದ್ದಿದ್ದೀನಿ. ತೇಲಿದ್ರೆ ತುಂಬ ಖುಷಿ ಆಗುತ್ತೆ, ಭುವಿನೂ ಖುಷಿ ಪಡ್ತಾಳೆ ಅಂತ ಅನಿಸುತ್ತೆ. ಆದರೆ ಮುಳುಗೋದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಅಮರ್. ಈಗ ಅಮ್ಮರವರು, ಗೌರಿ ಗೌರಿ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಗೌರಿ. ಇಷ್ಟು ದಿನ ನಮ್ಮ ಗೌರಿ ಬಾಳು ಯಾಕೆ ಈ ರೀತಿ ಆಗಿದೆ, ಅವಳು ನನ್ನ ಹತ್ರ ಯಾಕೇನು ಹೇಳ್ಕೊತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಿದ್ದೆ. ಆದರೆ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಗೌರಿ. ನೋಡು, ಇನ್ನು ತಡ ಮಾಡಬೇಡ, ಹೋಗಿ ಶಂಕರ ಅವ್ರ ಹತ್ರ ನಿನ್ನ ಪ್ರೀತಿನ ಪ್ರಪೋಸ್ ಮಾಡಿಬಿಡು ಅಂತ ಹೇಳಿದಾಗ ಗೌರಿ, ಅವರು ಒಪ್ಕೊತಾರ ಅಮರ್? ಶಂಕರ ಅವರು ಜೈಲಿಗೆ ಹೋದ್ರು, ಅವಾಗ ನಾನಿನ್ನ ಬಸ್ರಿ. ಅವರು ಜೈಲಿಂದ ಹೊರಗಡೆ ಬಂದಮೇಲೆ ನನ್ನ ಮತ್ತು ಭುವಿನ ನೋಡೋಕ್ಕೆ ಟ್ರೈ ಮಾಡಿರ್ತಾರೆ. ಆದರೆ ನಾನು ಅದ್ಯಾವುದಕ್ಕೂ ಅವಕಾಶನೇ ಮಾಡಿಕೊಟ್ಟಿಲ್ಲ. ನಾನು ಎಲ್ಲಿದ್ದೀನಿ ಅನ್ನೋ ಒಂದೇ ಒಂದು ಸುಳ್ಳು ಕೂಡ ಕೊಟ್ಟಿಲ್ಲ. ಈಗ ಹೋಗಿ ನೀವು ನನಗೆ ಬೇಕು, ನಿಮ್ಮ ಪ್ರೀತಿ ನನಗೆ ಬೇಕು ಅಂದರೆ ಅವರು ಒಪ್ಕೊತಾರಾ ಅಂತ ಹೇಳಿದಾಗ ಅಮೋರವರು, ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತೀಯ ಗೌರಿ? ನಿನಗೆ ನೆನಪಿದ್ಯಾ, ಒಂದ್ಸಲ ಸೆಕ್ಯೂರಿಟಿ ಪರ್ಪಸ್ಗಂತ ನನ್ನ ಮೇಲೆ ಚೆಕ್ ಮಾಡಿದ್ರು. ಅದು ಜಲಸ್ ಫೀಲ್ ಇರ್ಬೋದು, ಆದರೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹಾಗೇ ಇದೆ ಗೌರಿ. ಈ ಕಡೆ ಪಾರ್ವತಿಯವರು, ಅಲ್ಲ, ಶಂಕರ ಕೊಟ್ಟಿದ್ದ ಸೀರೆ ಎಲ್ಲಿಟ್ಟೆ ಅಂತವ? ರೂಮ್ ತುಂಬ ಹುಡುಕಿದ್ರು, ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಅಂತ ರೂಮ್ ತುಂಬ ಹುಡುಕ್ತಾ ಇರ್ತಾರೆ. ಈಗ ಇಲ್ಲಿಗೆ ಸುನಂದ ಅವರು ಬರ್ತಾರೆ. ಸುನಂದ, ನಮ್ಮ ಶಂಕರ ಕೊಟ್ಟಿದ್ದ ಸೀರೆ ನೀನೇನೋ ನೋಡ್ದೇನವ ಅಂತ ಹೇಳಿದಾಗ ಸುನಂದ, ಅತ್ತೆ ಬಾ, ನಿಮ್ಮ ಸೀರೆನ ಈಚೆ ಯಾರೋ ಸುಟ್ಟಾಕವ್ರೆ ಅಂತ ಹೇಳಿದಾಗ ಪಾರ್ವತಿಯವ್ರಿಗೆ ಶಾಕ್ ಆಗುತ್ತೆ. ಯಾರಿಗೆ ಕೆಲಸ ಮಾಡಿರ್ಬೋದು ಅಂತ ಭೈರಾದೇವಿಯವ್ರಿಗೆ ಬೈದಿದ್ದು ನೆನಪಾಗುತ್ತೆ. ಗೊತ್ತಾಯ್ತು ಕಣವ, ಈ ಕೆಲಸ ಯಾರು ಮಾಡಿದ್ದು ಅಂತ ಗೊತ್ತಾಯ್ತು, ಅವಳೇ, ಇನ್ಯಾರು ಆ ಭೈರಾದೇವಿನೇ ಮಾಡಿರೋದು. ಆಗ ಸುನಂದ ಅವರು, ಅತ್ತೆವ್ವ, ಈಟ್ ಬೇಗ ನಿಮಗೂ ಅವ್ರಿಗೂ ಇಷ್ಟೊಂದು ದ್ವೇಷ ಬೆಳೆದ್ಬಿಡ್ತಾ ಅಂತ ಹೇಳಿದಾಗ ಪಾರ್ವತಿಯವರು, ಹೌದು ಕಣವ, ಅವಳು ಸುಮಾರಾದವಳಲ್ಲ, ಅವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ಗೊತ್ತಿತ್ತು, ಆದರೆ ಈಟ್ ಬೇಗ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಅವತ್ತು ಗೌರಿಗೆ ಜ್ಯೂಸಲ್ಲಿ ಮದ್ದು ಬೆರೆಸಿ ಆ ಥರ ಡ್ಯಾನ್ಸ್ ಮಾಡಿಸಿದ್ಲು, ಇವತ್ತು ಸೀರೆ ಸುಟ್ಟಾಕೊಳ್ಳೆ, ನಾಳೆ ನಮ್ಮನ್ನೇ ಸುಟ್ಟಾಕ್ತಾಳೆ ಅಂತ ಹೇಳಿದಾಗ ಸುನಂದ ಅವರು, ಅತ್ತೆವ್ವ, ಅವ್ರಿಗೆ ಗುಂಡನ್ನ ಕಂಡ್ರೆ ಆಗೋದಿಲ್ಲ, ಗುಂಡಂಗೆ ಏನಾದ್ರು ಮಾಡಿಬಿಟ್ರೆ ಅಂತ ಹೇಳಿದಾಗ ಪಾರ್ವತಿಯವರು, ನಿನ್ನ ಸುಮ್ಕೆ ರಮಿ, ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ಇನ್ಮೇಲೆ ಇವಳಿಗೈತೆ ಮಾರಿ ಹಬ್ಬ. ಇಷ್ಟು ದಿನ ನಮ್ಮ ಶಂಕರನ್ ಎತ್ತವ್ವ ಅಂತ ಸುಮ್ಮನೆ ಇದ್ದೆ, ಇನ್ಮೇಲೆ ನೋಡ್ಕೋ, ಇವಳಿಗೆ ಏಟು ಕೊಡ್ತೀನಿ. ಆಗ ಸುನಂದ ಅವರು, ಅತ್ತೆವ್ವ, ಜಾಣಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳಿದಾಗ ಪಾರ್ವತಿಯವರು, ಹೌದು ಕಣವ, ನೀನು ಹೇಳೋದು ಸರಿ. ಶಂಕರಂಗೆ ಈಗೆಲ್ಲ ಆಗೈತೆ ಅಂತ ಗೊತ್ತಾದರೆ ಸಾನೇ ಬೇಜಾರು ಮಾಡ್ಕೊತಾನೆ. ನಾನು ಎತ್ತವ್ವ ಹೀಗ ಅಂತ ಬೇಜಾರು ಮಾಡ್ಕೊತಾನೆ. ಈ ವಿಷಯನ ಅವನಿಗೆ ಹೇಳಬೇಡ ಕಣವ, ನಂಗೆ ಭಾಷೆ ಕೊಡು ಅಂತ ಹೇಳಿದಾಗ ಸುನಂದ ಅವರು ಪಾರ್ವತಿಯವ್ರಿಗೆ ಈ ವಿಷಯ ಶಂಕರಂಗೆ ಹೇಳಲ್ಲ ಅಂತ ಭಾಷೆ ಕೊಡ್ತಾರೆ.
ಈ ಕಡೆ ಅಮರವರು, ಗೌರಿ ನೀನು ಹೇಳ್ಬೋದು ಅವ್ರ ಮೇಲಿರೋ ಕೋಪಕ್ಕೆ ನಾನು ದೂರ ಬಂದೆ ಅಂತ, ಆದರೆ ನಿಮ್ಮಿಬ್ಬರ ಕಣ್ಣಲ್ಲಿ ಆ ಪ್ರೀತಿ ಹಾಗೇ ಇದೆ. ಈಗ ಗೌರಿ, ಅಮರ್ ಅವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊತಾನೇ ಇದ್ದೀನಿ. ಮೊದಲು ಹೀಗೆ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಮದುವೆ ಆದ ಹೊಸ್ತ್ರಲ್ಲಿ ಹೀಗೆ ಆಗಿತ್ತು. ಆಮೇಲೆ ಅವ್ರ ನಿಷ್ಕಲ್ಮಶ ಪ್ರೀತಿ, ಅವ್ರ ಮನಸ್ಸು ನೋಡಿ ಅವ್ರನ್ನ ತುಂಬ ಪ್ರೀತಿ ಮಾಡಿದೆ. ಆದರೆ ಅವ್ರು ಮಾಡ್ದಲೇ ಇರೋ ತಪ್ಪಿಗೆ ಜೈಲಿಗೆ ಹೋದ್ರು. ನಾನು ಅವಾಗ ಬಸ್ರಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇಂಥ ಬೇಜವಾಬ್ದಾರಿ ಗಂಡ ನನಗೆ ಬೇಕಾ ಅಂತ ಅನಿಸ್ತು. ಮಗು ಭವಿಷ್ಯ ನನ್ನ ಕಣ್ಮುಂದೆ ಬಂತು. ಆಗ ಅವ್ರನ್ನ ಬಿಟ್ಟು ಬಂದ್ಬಿಟ್ಟೆ. ಆದರೆ ಈಗ ಆ ಫಾರೆಸ್ಟ್ ಇನ್ಸಿಡೆಂಟ್ ನಡೆದ್ಮೇಲೆ ಅವ್ರು ನನಗೆ ಬೇಕು ಅಂತ ಅನಿಸ್ತಾ ಇದೆ. ಅವ್ರ ಪ್ರೀತಿ ನನಗೆ ಬೇಕು ಅನಿಸ್ತಾ ಇದೆ. ಅಮರ್, ನಿನಗೊಂದು ವಿಷಯ ಗೊತ್ತಾ? ಭುವಿ ಅವ್ರ ಮಗಳು ಅಂತ ಅವ್ರಿಗೆ ಸುಳ್ವೇ ಇಲ್ಲ. ಆದರೆ ಅವರು ಭುವಿನ ಎಷ್ಟು ಹಚ್ಕೊಂಡಿದ್ದಾರೆ. ನಾನು ಹಾಸನಕ್ಕೆ ಬಂದಾಗ ನನ್ನ ಮೇಲೆ ಅಟ್ಯಾಕ್ ಆದಾಗ ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ಗೊತ್ತಾಗಿ ಅವರು ಪರ್ಸ್ನಲ್ ಬಾಡಿಗಾರ್ಡಾಗಿ ಬಂದರು. ಅವ್ರ ಸ್ಟೇಟಸ್ಸು, ಅವ್ರ ಸ್ವಾಭಿಮಾನ ಎಲ್ಲ ಪಕ್ಕಕ್ಕಿಟ್ಟು ನನ್ನನ್ನು ಕಾಪಾಡ್ತಾ ಇದ್ದಾರೆ. ಈಸ್ ರಿಯಲಿ ಗ್ರೇಟ್ ಅಮರ್ ಅಂತ ಹೇಳಿದಾಗ ಅಮರವರು, ಮತ್ತ್ಯಾಕೆ ತಡ, ಹೋಗಿ ಪ್ರಪೋಸ್ ಮಾಡಿಬಿಡು, ನೋಡು ಅವ್ರು ಒಪ್ಕೊತಾರೋ ಬಿಡ್ತಾರೋ, ಆದರೆ ನೀನು ಹೇಳಿಲ್ಲ ಅಂದರೆ ನಿನಗೆ ಲಾಸ್ ಆಗೋದು. ಈಗ ಗೌರಿ, ಹೌದು ಅಮರ್, ಆದರೆ ಐ ನೀಡ್ ಸಮ್ ಟೈಮ್. ಹೇಳ್ದಲೇ ಅಂತೂ ಇರೋದಿಲ್ಲ, ಆದರೆ ಸಮಯ ಸಿಕ್ಕಾಗ ಯಾವ್ದಾದ್ರು ಟೈಮ್ ನೋಡಿಕೊಂಡು ಹೇಳ್ತೀನಿ ಅಂತ ಹೇಳಿದಾಗ ಅಮರ್ ಅವರು, ಸರಿ ಆಯಿತು ನಾನಿನ್ನ ಬರ್ತೀನಿ ಅಂತ ಹೇಳಿ ಕೆಳಗಡೆ ಬರ್ತಾರೆ. ಅಮ್ಮ ಬೇಗ ಬನ್ನಿ ಅಂತ ಹೇಳಿ, ನೋಡಿ ಗೌರಿ ಚೆನ್ನಾಗಿರಬೇಕು ಅಂತ ನಿಮಗೆ ಆಸೆ ಇದೆ ಅಲ್ವಾ? ನನಗೊಂದು ಸೀಕ್ರೆಟ್ ಗೊತ್ತಾಗಿದೆ, ಆದರೆ ನೀವು ಅದನ್ನು ಯಾರಿಗೂ ಹೇಳ್ಬೇಡಿ. ಗೌರಿ ನನಗೆ ಹೇಳ್ಬೇಡ ಅಂತ ಹೇಳಿದ್ದಾರೆ, ಆದರೆ ನನಗೆ ಹೇಳ್ದಲೇ ಇರೋಕ್ಕಾಗ್ತಾ ಇಲ್ಲ. ಏನು ಗೊತ್ತಾ, ಇಲ್ಲಿದ್ದಾರಲ್ಲ ಡೆವಿಲ್ ಶಂಕರ, ಅವರು ಗೌರಿ ಗಂಡ ಅಂತೆ ಅಂತ ಹೇಳಿದಾಗ ಎಲ್ಲರೂ ಹೌದಾ ಅಂತ ಹೇಳ್ತಾರೆ. ಈಗ ವಾಸಂತಿಯವರು, ನೋಡ್ದಾ ಗೌರಿ ನಮ್ಮಿಂದ ಎಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾಳೆ, ನಾನು ಹೀಗೆ ಹೋಗಿ ಕೇಳ್ತೀನಿ ಅಂತ ಹೇಳಿದಾಗ ಆನಂದ್ ಅವರು ಕಣ್ಸನ್ನೆ ಮಾಡಿ, ಸುಮ್ಮನೆ ಇರೋ ವಾಸಂತಿ ಅಂತ ಹೇಳ್ತಾರೆ. ಈಗ ಮನೇಲೆಲ್ಲರೂ ಊಟ ಮಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಶಂಕರ ಇಲ್ಲಿಗೆ ಬರ್ತಾರೆ. ಆಗ ಆನಂದ್ ಅವರು, ಊಟ ಮಾಡು ಬಾಪ ಅಂತ ಹೇಳಿದಾಗ ಶಂಕರ, ಇಲ್ಲ ಸರ್ ಊಟ ಆಯಿತು ಅಂತ ಹೇಳಿದಾಗ ಆನಂದ್ ಅವರು, ಸ್ವಲ್ಪ ಮಾಡು ಬಾಪ ಕೂತ್ಕೋ ಅಂತ ಹೇಳಿದಾಗ ಶಂಕರ ಊಟ ಕೂತ್ಕೊತಾನೆ. ಆಗ ವಾಸಂತಿಯವರು, ಶಂಕರ ತುಂಬ ಥ್ಯಾಂಕ್ಸ್ ಅಪ್ಪ, ನೀನು ನಮ್ಮ ಗೌರಿನ ಸೇಫಾಗಿ ಮನೆ ಕರ್ಕೊಬಂದಿದ್ದಕ್ಕೆ ಅಂತ ಹೇಳಿದಾಗ ಶಂಕರ, ಅಯ್ಯೋ ನನ್ನ ಕೆಲಸನೇ ಅದಲ್ವಾ, ಬಾಡಿಗಾರ್ಡಾಗಿ ಅವ್ರನ್ನ ಸೇಫಾಗಿ ಮನೆ ಕರ್ಕೊಬಂದಿದ್ದೀನಿ ಅಂತ ಹೇಳ್ತಾರೆ. ಈಗ ಬಿಜಲಿಯವರು, ಡೆವಿಲ್ ಅವರೇ ನೀವೇನೂ ಸಂಕೋಚ ಪಡ್ಕೊಂಬಿಡ್ರಿ, ನಿಮಗೋಸ್ಕರ ಚಿಕನ್ ಗ್ರೇವಿ ಮಾಡಿದ್ದೀನಿ, ಹೊಟ್ಟೆ ತುಂಬ ತಿಂದ್ರಲ್ಲ ಅಂತ ಹೇಳಿದಾಗ ಶಂಕರ, ಬಡಿಸ್ರಲ್ಲ ಅಂತ ಹೇಳಿ ಬಡಿಸ್ಕೊಂಡು ತಿಂತಾ ಇರ್ತಾನೆ. ಈಗ ಗೌರಿಗೆ ಇದನ್ನು ನೋಡಿ ಕೋಪ ಬರುತ್ತೆ. ಗಂಡಸರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾವ್ದಾದ್ರು ಹುಡುಗಿ ಜೊತೆ ಸೆಟ್ಲ್ ಆಗ್ಬಿಡ್ತಾರೆ ಅಂತ ಹೇಳಿದಾಗ ಶಂಕರಗೆ ಕೋಪ ಬರುತ್ತೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಹುಡುಗಿರೇನು ಕಮ್ಮಿನೇ, ಜೀವನದ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟು ಪರಾರಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಗೌರಿಗೆ ಬೇಜಾರಾಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್